ಸರ್, ಈಗ ಏನು ಆದಿನಾರಾಯಣ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಜಿತರಾದ್ರೂ ಕೂಡ ತಾಲೂಕಲ್ಲಿ ಒಳ್ಳೆ ಆಕ್ಟಿವ್ ಕೆಲಸಗಳು ಮಾಡ್ತಿದ್ದಾರೆ. ಹೌದು. ಒಂದು ದೀರ್ಘ ಸುಮಂಗಲಿ ಭವ ಇರ್ಬೋದು, 3ನೇ ಹಂತದ ಕಾರ್ಯಕ್ರಮ MG6 ಅಲ್ಲಿ ನಡೆಯಿತು. ಅದೇ ರೀತಿ ಜನ ಕಲ್ಯಾಣದ ಮಾತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಮತ್ತು ಈ ಕೆಲಸಗಳೆಲ್ಲ ಮಾಡ್ತಿದ್ದಾರೆ, ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ? ನಮ್ಮ ಅಭಿಪ್ರಾಯ, ಈ ತಾಲೂಕಿನ ಮುಂದಿನ MLA ಅಂತ ಕಾತ್ಕೊಂಡಿರೋದೇ ಆದಿನಾರಾಯಣಗೆ. ಮುಂದಿನ MLA ಕಾತ್ಕೊಂಡಿರುವುದು ಆದಿನಾರಾಯಣಗೆ. ಆದರೆ ಕಾರಣ, ಹಿಂದೆ ಬೇಕಾದಷ್ಟು ಪಬ್ಲಿಕ್ನಲ್ಲಿ ಎಲ್ಲರಿಗೂ 364 ಹಳ್ಳಿಗಳಲ್ಲಿ ಆದಿನಾರಾಯಣ ಚೆನ್ನಾಗಿ ಗೊತ್ತಿದ್ದಾನೆ. ಅದರಲ್ಲಿ ಎಕ್ಸೆಪ್ಟು ನಮ್ಮ ಕೊತ್ತೂರು ಮಂಜುನಾಥ್ ಸಾಹೇಬರು ಅವ್ರ ಬಲಗೈದಲ್ಲಿದ್ದಾರೆ, ಅವ್ರ ರೈಟ್ ಹ್ಯಾಂಡ್ನಲ್ಲಿದ್ದಾರೆ. ಮೊನ್ನೆನೇ ಗೆಲ್ಲಬೇಕಾಗಿತ್ತು, ಸ್ವಲ್ಪ ಮಿಸ್ ಆಗಿದೆ. ಇಲ್ಲದೆ ಹೋದರೆ ಮೊನ್ನೆನೇ MLA ಆಗ್ತಾಯಿತ್ತು. ಸರಿಯಾಗಿ ಪಕ್ಷದಲ್ಲಿರ್ತಕ್ಕಂಥವರು ನಾವು ಕೂಡ ಎಲ್ಲರೂ ಸೇರಿ ಸರಿಯಾಗಿ ಮಾಡಲಿಲ್ಲ. ಇಲ್ಲದೆ ಹೋದರೆ ಮೊನ್ನೆನೇ ಆದಿನಾರಾಯಣ ಗೆಲ್ಲಬೇಕಾಗಿತ್ತು. ಕಾರಣ ಏನಂದರೆ ಆ ಒಂದು ಏವಿತ್ತು. ಇವಾಗ ಒಂದನೇದು ಹೇಳಿದ್ದೇನು, ಆದಿನಾರಾಯಣಗೆ ಮುಂದಿನ ತಾಲೂಕಿನ ಕ್ಷೇತ್ರದಲ್ಲಿ, ಮುಳಬಾಲ್ ಕ್ಷೇತ್ರದಲ್ಲಿ MLA ಇದು ಕಾತ್ಕೊಂಡಿರುವುದೇ ಆದಿನಾರಾಯಣಗೆ. ಆದರೆ ಏನು, ಅದರ ಪ್ರಕಾರ ಅನೇಕ ಕಾರ್ಯಕ್ರಮಗಳು, ಸುಮಂಗಲಿ ಭವ ಇರ್ಬೋದು, ಇನ್ನು ಏನು ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳಲ್ಲಿನೂ ಪರಿಚಯ ಆಗಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ಸುಮಾರು 5 ವರ್ಷಗಳ ಹಿಂದೆಯೇ ಪ್ರತಿಯೊಂದು ಮನೆಗೂ ಇದು ಕೊಟ್ಟಿದ್ದಾರೆ, ಒಂದೇನೋ ಗಡಿಯಾರ, ಆದಿನಾರಾಯಣ ಸಿಂಬಲ್ ಹಾಕ್ಬಿಟ್ಟು ಗಡಿಯಾರ ಕೊಟ್ಟಿದ್ದಾರೆ. ಆದರೆ ಜನಗಳ ಆತ್ಮದಲ್ಲಿ, ಹೃದಯದಲ್ಲಿ ಸೇರಿಕೊಂಡಿರುವುದು ಆದಿನಾರಾಯಣ. ಅದರಲ್ಲಿ ಈ ಕೊತ್ತೂರು ಮಂಜುನಾಥ್ MLA ಸಾಹೇಬರು ಅವ್ರಿಗೆ ಇರೋ ತನಕ ಸೋಲಬಾರ್ದು. ಏನೋ ಮಿಸ್ ಆಗಿದೆ, ಸೋಲಿದ್ದಾರೆ. ಇನ್ನು ಸೋಲಕ್ಕೆ ಅವಕಾಶ ಇಲ್ಲ. ಆದರೆ ಕೊತ್ತೂರು ಮಂಜುನಾಥಣ್ಣ ಸಾಹೇಬರು ಅವ್ರು ಇರಬೇಕು. ಅವರೊಬ್ಬ ದೈವಭಕ್ತರು. ಕೊತ್ತೂರು ಮಂಜಣ್ಣ ಅವರು ಎಲ್ಲ ದೇವರುಗಳ ಆಯ್ಪಿನಲ್ಲೇ ಇದ್ದಾರೆ. ಕೊತ್ತೂರು ಮಂಜಣ್ಣ ಅವರು ಎಷ್ಟು ದೇವರುಗಳಿದ್ದಾರೋ ಎಲ್ಲ ದೇವರುಗಳೂ ಕೊತ್ತೂರು ಮಂಜಣ್ಣ ಇದರಲ್ಲಿದ್ದಾರೆ. ಯಾವ ದೇವರು ಬೇಕು, ಕಲಿಯುಗ ರಕ್ಷಕನೇ ಆಯಪ್ಪ ಇದರಲ್ಲಿದ್ದಾರೆ. ಏಡುಕೊಂಡಲವ ವೆಂಕಟರಮಣ ಸ್ವಾಮಿ ಕಲಿಯುಗ ರಕ್ಷಕ ಕೊತ್ತೂರು ಮಂಜಣ್ಣ ಅವರ ಆತ್ಮದಲ್ಲಿ ಸೇರಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಇನ್ನೂ ಏನು ಎಲ್ಲ ದೇವರುಗಳಿದ್ದಾರಲ್ಲ ಬೇಕಾದಷ್ಟು. ಈಗ ಮುಂದಿನ ಚುನಾವಣೆಗಳಲ್ಲಿ ಆದಿನಾರಾಯಣ ಅವರಿಗೆ ಈ ಮುಳಬಾಲ್ ಕ್ಷೇತ್ರ ಜನಕ್ಕೆ ತಾವೇನು ಹೇಳ್ತಾರೆ? ಸರ್, ನಾನು ಹೇಳ್ತಾ ಇದ್ದೀನಲ್ಲ ಸರ್, ಮುಂದಿನ MLA ಚುನಾವಣೆಗೆ ಮುಳಬಾಲ್ ಕ್ಷೇತ್ರದಲ್ಲಿ ಕಾತ್ಕೊಂಡಿರುವುದೇ ಆದಿನಾರಾಯಣಕ್ಕೋಸ್ಕರ. ನೀವು ಯಾವ ಪಕ್ಷ? ನಾನು ಕಾಂಗ್ರೆಸ್ಸು. ಬಿಜೆಪಿಯಿಂದ ಕಾಂಗ್ರೆಸ್ಗೆ? ಸರ್, ನಾನು ಕಾಂಗ್ರೆಸ್ಸು. ಇವಾಗ ಕೊತ್ತೂರು ಮಂಜಣ್ಣ ಅವರು ನನಗೆ BJPನಲ್ಲಿ ನನಗೆ B.Pharm ಕೊಡಲಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಂತ ಬರ್ತಾ ಇದೆ ಅಲ್ಲ, ಯಡಿಯೂರಪ್ಪಜಿಯವರು ಅಲ್ಲ ಸ್ವಾಮಿ, ನಮ್ಮ ಯಡಿಯೂರಪ್ಪಜಿಯವರು ಏನು ಮಾಡಿದ್ರು, B.Pharm ನೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರು ಕೊಟ್ಬಿಟ್ರು. ಆವಾಗ ನಮ್ಮ MLA ಸಾಹೇಬರು ಕೊತ್ತೂರು ಮಂಜಣ್ಣ ಅವರು, ನೀನು ಕಾಂಗ್ರೆಸ್ಗೆ ಬಂದುಬಿಡು ನೀನು ಅಂತ ಹೇಳ್ಬಿಟ್ಟು ಒಬ್ಬ ಕೊತ್ತೂರು ಮಂಜಣ್ಣ MLA ಸಾಹೇಬರು ನನ್ನನ್ನು ಕಾಂಗ್ರೆಸ್ ಕರೆದುಬಿಟ್ಟು ಕೊತ್ತೂರು ನಾಣಪ್ಪ ಅಂತಲೂ ಕೂಡ ಹೆಸರಿಟ್ಟಿದ್ದಾರೆ. ಅದರಿಂದ ಕೊತ್ತೂರು ನಾಣಪ್ಪ ಅಂತಲೂ ಮಂಜಣ್ಣವರು ಹೆಸರಿಟ್ಟಿದ್ದಾರೆ. ಅದರಿಂದ ಕೊತ್ತೂರು ಮಂಜಣ್ಣ ಒಂದು ಇದ್ದಿದ್ರೆ ಸಾಕು. ಆದಿನಾರಾಯಣ ಗೆಲ್ಲುವುದಕ್ಕೆ ಕೊತ್ತೂರು ಮಂಜಣ್ಣ ಪೋಟು ಒಂದು ಹಾಕ್ಕೊಂಡ್ರೆ ಸಾಕು, ಗೆಲ್ಲೋದು 100%, 110%. ನಾವೆಲ್ಲ ಕಾಂಗ್ರೆಸ್ಸು. ಕಾರಣ ಏನಂದರೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನು, ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಹೆಂಗಸರು, ತಾಯಂದಿರು ಪ್ರತಿಯೊಬ್ಬರು ಕಾಂಗ್ರೆಸ್ನ ಬಿಟ್ಟು ಬೇರೆ ಅದಕ್ಕೆ ಓಟ್ ಹಾಕಲ್ಲ. ಕಾರಣ ಏನು, ಈ ಗೃಹಲಕ್ಷ್ಮಿ ಒಬ್ಬ ಮನೆಯಲ್ಲಿ ಒಬ್ಬ ತಾಯಿಗೆ 2,000 ತಿಂಗಳಿಗೆ ಬಂದರೆ ಎಷ್ಟೊಂದು ಖುಷಿಯಾಗಿರ್ತಾರೆ, ಎಷ್ಟೊಂದು ಖುಷಿಯಾಗಿ ತಗೊಂಡು ಆ ಮಕ್ಕಳನ್ನ
ಓದು ಮಕ್ಕಳನ್ನ ಮನೆಯಲ್ಲಿರ್ತಕ್ಕಂಥವ್ರನ್ನ ಪೋಷಣೆ ಮಾಡ್ತಕ್ಕಂಥ ಆ ಗೃಹಲಕ್ಷ್ಮಿ 2000 ತುಂಬ ಅನುಕೂಲ. ಯಾರು ಗೃಹಲಕ್ಷ್ಮಿ, ಪ್ರತಿಯೊಂದು ಮನೆಗೆ ಗೃಹಲಕ್ಷ್ಮಿ ಹೋಗ್ತಾ ಇದೆಯಲ್ಲ, ಪ್ರತಿಯೊಂದು ಮನೆಗೆ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಆ ಗೃಹಲಕ್ಷ್ಮಿ ತಾಯಿ ಕಾಂಗ್ರೆಸ್ಸನ್ನು ಬಿಟ್ಟು, ಕೈ ಸಿಂಬಲ್ನ ಬಿಟ್ಟು ಬೇರೆ ಇದಕ್ಕೆ ಓಟ್ ಹಾಕಲ್ಲ. ಮುಳಬಾಗಿಲು ಕ್ಷೇತ್ರದಲ್ಲಿ ಇದು ಮೂಡಿಲಬಾಗಿಲು ಕ್ಷೇತ್ರ. ಆಮೇಲೆ ಇನ್ನೊಂದು ಏನು, ಎಲ್ಲ ಧರ್ಮಕ್ಷೇತ್ರಗಳು ಹೋಗಿ ಬರ್ತಾ ಇದ್ದಾರೆ. ಯಾರು ತಾಯಂದಿರು, ಅಕ್ಕಂದಿರು, ತಂಗಿಯಂದಿರು, ಹೆಣ್ಣುಮಕ್ಕಳು. ಬಸ್ ಫ್ರೀ ಬಸ್ನಿಂದ ದೇವರ ದರ್ಶನಗಳು ಬೇಕಾದಷ್ಟು ಎಲ್ಲಿ ಧರ್ಮಕ್ಷೇತ್ರಗಳಿದ್ದಾವೋ ಆ ಕ್ಷೇತ್ರಗಳೆಲ್ಲ ತಾಯಂದಿರು, ಅಕ್ಕಂದಿರು, ತಂಗಿಯಂದಿರು ಎಲ್ಲರೂ ದೇವಸ್ಥಾನಗಳು ನೋಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಇನ್ನೊಬ್ಬರಿಗೆ ಮತ ಹಾಕೋಕೆ ಹೋಗುತ್ತಾರಾ? ಸಾಧ್ಯನ? ನೀವು ಯೋಚನೆ ಮಾಡಿ ಸ್ವಾಮಿ. ಅವರು ಬೇರೆ ಇದಕ್ಕೆ ಮತ ಹಾಕ್ತಾರಾ? ಬಸ್ಸು ಫ್ರೀ ಅಲ್ಲಿ ಹೋಗಿರ್ತಾರಲ್ಲ, ಧರ್ಮಸ್ಥಳಕ್ಕೆ ಹೋಗಿರ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತಾರೆ, ತಿರುಪತಿಗೆ ಹೋಗಿರ್ತಾರೆ. ಅವ್ರು ಹೋಗ್ಬಿಟ್ಟು ಏನು ಈಗ ದೇವ್ರ ದರ್ಶನ ಆಗಿದ್ದಲ್ಲ. ಇಲ್ಲ, ಬೇರೆ ಪಕ್ಷಗಳು ಕಾಂಗ್ರೆಸ್ ಮುಳುಗುವ ಪಕ್ಷ ಅಂತ ಹೇಳ್ತೀರಾ. ನಿನ್ನೆ ಬಿಹಾರದ ಫಲಿತಾಂಶ ಬಂದಿದೆ, ಅದ್ರ ಬಗ್ಗೆ ತಾವೇನು? ಅಲ್ಲ, ಬಿಹಾರ ಬಗ್ಗೆ ಬೇರೆ ಬಿಹಾರ, ರಾಜಸ್ಥಾನ, ಗುಜರಾತು ಅದ್ರಿಗೆ ಮುಳಬಾಗಿಲು ಕ್ಷೇತ್ರನ ಹೋಲಿಸೋದಕ್ಕೆ ಆಗಲ್ಲ. ಮುಳಬಾಗಿಲು ಕ್ಷೇತ್ರನೇ ಸಪ್ರೇಟು. ಇದು ಪವಿತ್ರವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಅಲ್ಲ, ಒಂದು ಇದು ತಗೊಳ್ಳಿ ಸ್ವಾಮಿ. ಈ ಬಸ್ ಫ್ರೀ ಮಾಡಿರುವುದು, ಈಗ ಓಟ್ ಚೋರಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನ ಆಗ್ತಾ ಇದೆ. ಆ ಥರ ಆಗಿರುತ್ತಾ ಓಟ್ ಚೋರಿ ಆಗಿದೆಯಾ? ಸಾಧ್ಯನೇ ಇಲ್ಲ. ಓಟ್ ಚೋರಿ ಅಂದರೆ ಅಲ್ಲ, ರಾಹುಲ್ ಗಾಂಧಿ ಅವರು, ನರೇಂದ್ರ ಮೋದಿ ಅವರು ಓಟ್ ಚೋರಿ ಮಾಡಿದ್ದಾರೆ, ಓಟನ್ನು ಕಳ್ಳತನ ಮಾಡಿ ಗೆಲ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ನಿಮ್ಮ ಅಲ್ಲ ನಾನು ಮುಳಬಾಗಿಲು ಕ್ಷೇತ್ರದ ಬಗ್ಗೆ ಮಾತ್ರ ಮಾತಾಡ್ಬೋದು. ರಾಷ್ಟ್ರದ ಬಗ್ಗೆ ಮಾತಾಡೋಕ್ಕೆ ಅದು ಇನ್ನೂ ನನಗೆ. ನೀವು ಬಿಜೆಪಿ ನಾಣಪ್ಪ ಅಂತಾನೆ ಹೆಸರುವಾಸಿಯಾಗಿದೆ. ಹೌದು ಸ್ವಾಮಿ, ಎಲ್ಲ ಪ್ರತಿಯೊಂದಲ್ಲಿ ಹೌದು ಸ್ವಾಮಿ. ಬಿಜೆಪಿ ನಾಣಪ್ಪ ಅಂತ ಕಾರಣ ಏನಂದ್ರೆ ಆ ರೀತಿ ನಾವು ಬಂದ್ಬಿಟ್ಟಿದ್ದೀವಿ. ಪಕ್ಷಕ್ಕೆ ಬದ್ಧವಾಗಿರ್ತೀರಾ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದೀರಾ. ಕಾಂಗ್ರೆಸ್ ಪಕ್ಷ ನಿಮಗೆ ಏನೇನು ಕೊಟ್ಟಿದೆ ಪಕ್ಷಕ್ಕೆ ಬಂದ ಮೇಲೆ? ಇಲ್ಲ, ಕಾಂಗ್ರೆಸ್ ಬಗ್ಗೆ ಏನು ನನಗೆ ಕೊಟ್ಟಿರುವುದಲ್ಲ ನಾನು ಕೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಕೊಡುವುದು ಬಿಡುವುದು ಅಲ್ಲ. ನನಗೆ BJPನಲ್ಲಿ ನನಗೆ ಅನ್ಯಾಯ ಆಗಿದೆ. ನನಗೆ ಬಿಟ್ಟು 40-50 ವರ್ಷಗಳಿಂದ BJPನಲ್ಲಿದ್ದು ಕಾಂಗ್ರೆಸ್ ಅವನಿಗೆ ಬಿ ಫಾರ್ಮ್ ಕೊಟ್ಬಿಟ್ರೆ ನಾವೇನು ಅಲ್ಲೇ ಇರಬೇಕಂತ ಸ್ವಾಮಿ? ಹೇಳಿ ಸ್ವಾಮಿ, ನಂದು ತಪ್ಪಿಲ್ಲ. ಅಲ್ಲ, ಈಗ ಬಿಜೆಪಿ ಅವರು ಮತ್ತೆ ನಿಮಗೆ ಆಹ್ವಾನ ಮಾಡಿದ್ರೆ? ಇಲ್ಲ ಸ್ವಾಮಿ, ಒಂದ್ಸಲಿ ನಮ್ಮ ದೈವ ಭಕ್ತರವರು, ನಮ್ಮ ಕೊತ್ತೂರು ಮಂಜಣ್ಣವರು, ಅವರು ನನ್ನನ್ನು ಕೇಳೋ ಬದಲು ಕೊತ್ತೂರು ಮಂಜಣ್ಣನ ಹೋಗಿ ಕೇಳಲಿ, ಮಂಜುನಾಥ್ MLA ಸಾಹೇಬನ್ನ ಕೇಳಲಿ, ಹೆಂಗೆ ಕೀಲಾಗಾಣಿ ಕೊತ್ತೂರು ನಾಳಪ್ಪನ ಹೆಂಗೆ ಏನು ಮಾಡ್ತೀಯಾ, ಅವ್ರು ಏನು ಹೇಳಿದ್ರೆ ಆ ಪ್ರಕಾರ ನಡ್ಕೊಳ್ತೀನಿ ನಾನು.